ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ರಾಡ್ಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವೆ? ಎ. ಭಾರತ ಮತ್ತು ಪಾಕಿಸ್ತಾನ. ಬಿ. ಭಾರತ ಮತ್ತು ಅಫ್ಘಾನಿಸ್ತಾನ. ಸಿ. ಭಾರತ ಮತ್ತು ಚೀನಾ. ಡಿ. ಭಾರತ ಮತ್ತು ಶ್ರೀಲಂಕಾ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎ. ಮಹಾರಾಷ್ಟ್ರ. ಬಿ. ಜಾರ್ಖಂಡ್. ಸಿ. ಉತ್ತರ ಪ್ರದೇಶ. ಡಿ. ಗುಜರಾತ್. ಈ ಕೆಳಗಿನ ಯಾವ ನದಿ ಅರೇಬಿಯನ್ ಸಮುದ್ರವನ್ನು ಸೇರುವುದಿಲ್ಲ? ಎ. ನರ್ಮದಾ. ಬಿ. ಗೋದಾವರಿ. ಸಿ. ಸಿಂಧೂ. ಡಿ. ತಪತಿ. ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ? ಎ. 260. ಬಿ. 250. ಸಿ. 190. ಡಿ. 156. ಭಾರತದ ಯಾವ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಎ. ಅಸ್ಸಾಂ. ಬಿ. ನಾಗಾಲ್ಯಾಂಡ್. ಸಿ. ತ್ರಿಪುರಾ. ಡಿ. ಮೇಘಾಲಯ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಎ. ಸಮುದ್ರಗುಪ್ತ. ಬಿ. ಚಂದ್ರಗುಪ್ತ. ಸಿ. ಕುಮಾರಗುಪ್ತ. ಡಿ. ಹರ್ಷವರ್ಧನ. ಸಾರೆ ಜಹಾನ್ ಸೆ ಅಚ್ಛಾ ಹಿಂದೂಸ್ತಾನ್ ಹಮಾರಾ ಹಾಡನ್ನು ಯಾರು ಸಂಯೋಜಿಸಿದ್ದಾರೆ? ಎ. ರವೀಂದ್ರನಾಥ ಟ್ಯಾಗೋರ್. ಬಿ. ಮೊಹಮ್ಮದ್ ಇಕ್ಬಾಲ್. ಸಿ. ಭಗತ್ ಸಿಂಗ್. ಡಿ. ಚಂದ್ರಶೇಖರ್ ಆಜಾದ್. ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಕನಿಷ್ಠ ವಯಸ್ಸು ಎಷ್ಟು? ಎ. 80. ಬಿ. 65. ಸಿ. 70. ಡಿ. 55. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತೀಯ ಸಂವಿಧಾನದಿಂದ ಎಷ್ಟು ಭಾಷೆಗಳನ್ನು ಪರಿಶಿಷ್ಟ ಭಾಷೆಗಳಾಗಿ ಗುರುತಿಸಲಾಗಿದೆ? ಎ. 22. ಬಿ. 25. ಸಿ. 30. ಡಿ. 24. ಮೊದಲ ಮೆಟ್ರೋ ರೈಲು ಭಾರತದ ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಎ. ಬೆಂಗಳೂರು. ಬಿ. ಕೋಲ್ಕತ್ತಾ. ಸಿ. ಮುಂಬೈ. ಡಿ. ದೆಹಲಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಎ. ಮುಂಬೈ. ಬಿ. ಕೊಹಿಮಾ. ಸಿ. ಭೋಪಾಲ್. ಡಿ. ಪಣಜಿ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಯಿತು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷದಲ್ಲಿ ನಡೆಯಿತು? ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.